ಕಳೆದ ಸುಮಾರೊಂದು 6-7 ವರ್ಷಗಳಿಂದ ಕಾಂಗ್ರೆಸ್ನವರು ನಿರಂತರವಾಗಿ ನಾನು ಮಾತಾಡ್ತಿರೋದು ಸುಳ್ಳು ಅಂತ ಹೇಳುವಂತ ಟ್ರೋಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ನಾನು ಕೆಲವೊಂದು ಸುಳ್ಳುಗಳನ್ನು ಹೇಳ್ತೀನಿ, ಅವ್ರು ಏನೇನು ಸುಳ್ಳು ಅಂತ ಹೇಳಿದ್ರು ಅಂತ. ನಾನು ಹೇಳಿದ್ದೆ ಭಾರತದ ಹತ್ರ ಸೂಸೈಡ್ ಡ್ರೋನ್ಗಳಿವೆ, ಅದು ತಾನೇ ಹೋಗಿ ಗುರಿ ಹೋಗಿ ಇಟ್ಕೊಂಡು ಅಟ್ಯಾಕ್ ಮಾಡುತ್ತೆ, ಅದರಲ್ಲಿ ಯಾರು ಮನುಷ್ಯರಿರೋದಿಲ್ಲ ಅಂತ ಹೇಳಿದ್ದೆ. ಕಾಂಗ್ರೆಸ್ನವ್ರು ಎಷ್ಟು ದಡ್ಡರಿದ್ದಾರೆ ಅಂತಂದ್ರೆ ನಾನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸುಮ್ಮನೆ ಕುಕ್ಕರ್ ಸೀಟಿ ಹೊಡೆದಂತೆ ಏನೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಡಿ, ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಮಾತನಾಡಿ. ಆ ಸೂಸೈಡ್ ಡ್ರೋನ್ಗಳ ಕುರಿತಂತೆ ನೀವು ಏನೇನು ಅವತ್ತು ಟ್ರಾಲ್ ಅಂತ ಹೇಳಿದ್ರು, ಇವತ್ತು ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಅದೇ ಭಾರತದ ಸೂಸೈಡ್ ಡ್ರೋನ್ಗಳು ಹೇಗೆ ಕೆಲಸ ಮಾಡಿವೆ ಅನ್ನೋದನ್ನ ಇಡೀ ಭಾರತ ನೋಡಿದಾಗ, ಇಡೀ ಕರ್ನಾಟಕ ನೋಡಿದಾಗ ಅನೇಕರು ಹೇಳಿದ್ರು ಅವತ್ತು ಸುಳ್ಳು ಅಂತ ಹೇಳಿದ್ರಲ್ಲ ಇದನ್ನೇ ಅಂತ. ನಾನು ಆಡುವ ಪ್ರತಿಯೊಂದು ಮಾತು ದೂರದರ್ಶಿತ್ವದಿಂದ ಕೂಡಿದ್ದಾಗಿರುತ್ತೆ, ನಿಮ್ಗೆ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನೀಗ ಕೆಲವೊಂದು ಸತ್ಯಗಳನ್ನೇ ನಿಮ್ ಮುಂದೆ ಹೇಳ್ತೇನೆ. ನೀವು ಹೇಳಿದ್ರಲ್ಲ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂತ, ಇದೇ ಕಾಂಗ್ರೆಸ್ ಈ ದೇಶದ ವಿಭಜನೆಗೆ ಕಾರಣವಾಯಿತು ಅನ್ನೋದನ್ನ ನೀವು ಒಪ್ಕೊಳ್ತೀರಾ? ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಥದಲ್ಲಿ ನಡೆಯುತ್ತೆ ಅಂತ ನೀವು ಹೇಳ್ತೀರಾ? ಇದೇ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲೆಕ್ಷನ್ ಅಲ್ಲಿ ಸೋಲಿಸ್ಲಿಕ್ಕೋಸ್ಕರ ನೆರವಾಯಿತು ಅನ್ನೋದನ್ನ ನೀವು ಒಪ್ತೀರಾ? ಇದೇ ಕಾಂಗ್ರೆಸ್ಸಿನ ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ರನ್ನ ಸೋಲಿಸಲಿಕ್ಕೆ ಎರಡೆರಡು ಬಾರಿ ಅವರು ಕ್ಷೇತ್ರ ಎಲ್ಲಿತ್ತೋ ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿದ್ರು ಅನ್ನೋದನ್ನ ನೀವು ಒಪ್ಲಿಕ್ಕೆ ಸಿದ್ಧರಾಗಿದ್ದೀರಾ? ಐತಿಹಾಸಿಕ ತಥ್ಯಗಳನ್ನ ಅರಿಯದ, ಅದನ್ನ ಓದದ, ಅದನ್ನ ತಿಳ್ಕೊಳ್ಳದ ಈ ಕಾಂಗ್ರೆಸ್ಸಿಗರ ದಡ್ಡತನವನ್ನ ನಾನು ಪಪ್ಪುತನ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ಹೊಸ ಎಂಟ್ರಿ ಹೆಬ್ಬಾಳ್ಕರ್ ಅವರು ಅಂತ ನಾನು ಭಾವಿಸ್ತೀನಿ. ಹೆಬ್ಬಾಳ್ಕರ್ ಅವ್ರ ಎಂಟ್ರಿ ಹೆಂಗಿದೆ ಅಂತಂದ್ರೆ, ಇತ್ತೀಚೆಗೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ರಾತ್ರಿ 11 ಗಂಟೆವರೆಗೂ ಕ್ರಿಕೆಟ್ ಮ್ಯಾಚ್ ನೋಡಿದೆ, ಆಮೇಲೆ ವಾಪಸ್ ಆಡಿಸಿದ್ರು ಕ್ರಿಕೆಟ್ ಮ್ಯಾಚ್ ಅಂತ. ಅವರಿಗೆ ಅದೊಂದು ರಿಪೀಟ್ ಟೆಲಿಕಾಸ್ಟ್ ಆಗಿತ್ತು ಅನ್ನೋದು ಕೂಡ ಗೊತ್ತಾಗದೇ ಇರುವಂತ ಈ ತಾಯಿ, ಈ ಅಕ್ಕ ಪಾಪ ಅವರು ಮಂತ್ರಿ ಆಗಿದ್ದಾರೆ. ನನಗೆ ಬಹಳ ಬೇಸರದ ಸಂಗತಿ ಏನು ಅಂತಂದ್ರೆ, ಉಡುಪಿಯ ಉಸ್ತುವಾರಿ ಸಚಿವರಾಗಿ ಹೆಚ್ಚು ಕಡಿಮೆ 2 ವರ್ಷ ಆಗಿದೆ. ಇದುವರೆಗೂ 8ನೇ ಬಾರಿ ಅವರು ಉಡುಪಿಗೆ ಬಂದಿದ್ದಾರೆ. 8ನೇ ಬಾರಿ ಉಡುಪಿಗೆ ಬಂದಿರುವಾಗ 2ನೇ ಬಾರಿ ಕೆಡಿಪಿಯ ಮೀಟಿಂಗ್ ಆಗ್ತಾ ಇದೆ. ಮೊದಲನೇ ಬಾರಿ ಮುಖ್ಯಮಂತ್ರಿಗಳ ನೇತೃತ್ವ ವಹಿಸಿದ್ರು, 2ನೇ ಬಾರಿಗೆ ಅವರು ನೇತೃತ್ವ ವಹಿಸ್ತಾ ಇದ್ದಾರೆ. 1 ಪೈಸೆ ಅನುದಾನದ ಬಿಡುಗಡೆ ಆಗಲಿಲ್ಲ. ಇಲ್ಲಿ ಪ್ರವಾಹದ ಪರಿಸ್ಥಿತಿ ಇದ್ದಾಗಲೂ ಕೂಡ 1 ಪೈಸೆ ಬಂದಿಲ್ಲ. ನೀವು ಉಡುಪಿ ಜನರಿಗೆ ಮಾಡಬೇಕಾಗಿರುವಂತಹ ಒಳ್ಳೆ ಕೆಲಸ ಮಾಡಿ. ನಾವು ಉಡುಪಿ ಮತ್ತು ಕುಂದಾಪುರ ಈ ಭಾಗಗಳ ಜನ ತುಂಬಾ ಸಮೃದ್ಧವಾಗಿದ್ದೀವಿ, ನಮಗೇನ್ ಬೇಕೋ ಅದನ್ನ ಮಾಡ್ಕೊಳ್ತೀವಿ. ನೀವು ಈ ನಾಡಿನ ಅಭಿವೃದ್ಧಿಗೆ ಅಂತ ನಿಮ್ಗೆ ಕೊಟ್ಟಿರುವಂತ ಈ ಜವಾಬ್ದಾರಿಯನ್ನ ಚೆನ್ನಾಗಿ ನಿರ್ವಹಿಸಿ ಅಂತ ಉಡುಪಿ ಜನರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.